ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಪೂಜಾರ್ಜಿ. ಭಾರತ ದೇಶದಲ್ಲಿ ಬೆಂಗಳೂರು ಅಂದರೆ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರೋವಂಥ ಸ್ಥಳ ಅಂದ್ಕೋತೀನಿ. ಕರ್ನಾಟಕದಲ್ಲಿ ಬೆಂಗಳೂರು ಅಂದರೆ ಹೇಗೆ? ತುಂಬ ಟ್ರಾಫಿಕ್ಕು, ಕಿರಿಕಿರಿ, ಆ ಹೊಗೆ, ಆ ಧೂಳು, ಆ ಜನ. ಒಂದು ಸಲ ಅನಿಸುತ್ತೆ ತುಂಬ ಕಿರಿಕಿರಿ ಅನಿಸುತ್ತೆ. ಆದರೆ ನಾವು ನಮ್ಮ ಬೆಂಗಳೂರನ್ನ ತುಂಬ ಪ್ರೀತಿಸ್ತೀವಿ, ಏಕೆಂದರೆ ಇದು ಎಲ್ಲರಿಗೂ ಜಾಗ ನೀಡುತ್ತೆ. ಹಾಗೆ ಈ ಬೆಂಗಳೂರನ್ನ ಕಟ್ತಕ್ಕಂಥ ನಮ್ಮ ನಾಡಪ್ರಭು ಕೆಂಪೇಗೌಡರನ್ನು ತುಂಬ ನೆನಪಿಸ್ತೀವಿ. ಈ ಬೆಂಗಳೂರು ಸುತ್ತಮುತ್ತ ತುಂಬ ನೋಡಬೇಕಾದ ಸ್ಥಳಗಳಿವೆ, ತುಂಬ ಒಳ್ಳೆ ಜಾಗಗಳಿವೆ. ನಮ್ಮ ಬೆಂಗಳೂರು ಹೇಗೆ ಉದಯವಾಯಿತು ಅನ್ನೋದನ್ನ ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಇದ್ದರೆ ಈ ವಿಡಿಯೋ ನೋಡಿ. ಬೆಂಗಳೂರಿನ ಹೆಸರು ಹೇಗೆ ಬಂತು ಅಂತ ನಾನು ವಿವರವಾಗಿ ಇದರಲ್ಲಿ ಹೇಳಿದ್ದೀನಿ. ತಪ್ಪಿದ್ದಲ್ಲಿ ಕ್ಷಮಿಸಿ. ಬನ್ನಿ ಬೆಂಗಳೂರನ್ನ ಶುರು ಮಾಡೋಣ. ಕೆಂಪೇಗೌಡರು ನಮ್ಮ ಬೆಂಗಳೂರಿನ ನಿರ್ಮಾತೃ. ಅವ್ರನ್ನ ನಾಡಪ್ರಭು ಕೆಂಪೇಗೌಡರು ಅಂತಲೇ ಕರಿತೀವಿ. ಅವರ ಹೆಂಡತಿ ಹೆಸರು ಚೆನ್ನಂಬೆ ಮತ್ತು ತಾಯಿ ಹೆಸರು ಲಿಂಗಾಂಬೆ. ಇಬ್ಬರ ತವರು ಮನೆ ಒಂದೇ. ಅದು ಹೆಬ್ಬಾಳ ದಕ್ಷಿಣ ಭಾಗದಲ್ಲಿರೋ ಊರು. ಯಲಹಂಕದಿಂದ 8 ಮೈಲಿ ದೂರ ಅಂತಾರೆ. ಕೆಂಪೇಗೌಡರು ಒಂದು ನಗರನ ಕಟ್ಟಿದಂತಹ ಸಮಯದಲ್ಲಿ, ನಾನು ಒಂದು ನಗರ ಕಟ್ಟಬೇಕು ಅಂತ ಕಟ್ಟಿದಂಥ ಸಮಯದಲ್ಲಿ ಆ ಊರಿಗೆ ಏನು ಸ್ವಂತ ಹೆಸರಿಡಬೇಕು ಅಂತ ಒಂದು ಅಭಿಪ್ರಾಯ ಬರುತ್ತೆ. ಕೆಂಪೇಗೌಡರು ಆಲೋಚನೆ ಮಾಡ್ತಾರೆ, ನಾನು ಹೊಸ ನಗರ ಕಟ್ಟಿದ್ದೀನಿ, ಇದಕ್ಕೆ ಏನಂತ ಹೆಸರಿಡಬೇಕು ಅನ್ನೋ ಆಲೋಚನೆ ಅವ್ರಿಗೆ ಬರುತ್ತೆ. ನಮ್ಮ ಜವರೇಗೌಡರ ಪುಸ್ತಕದಲ್ಲಿರುವಂಥ, ಅಂದರೆ ಬೆಂಗಳೂರು ಕೆಂಪೇಗೌಡ ಅನ್ನೋ ಪುಸ್ತಕದಲ್ಲಿರುವಂಥ ಪ್ರಕಾರ, ತನ್ನ ಹೊಸ ನಗರಕ್ಕೆ ತನ್ನ ತಾಯಿ ಮತ್ತು ತನ್ನ ಹೆಂಡತಿ ಇಬ್ಬರ ತವರು ಮನೆಯಾದ ಬೆಂಗಳೂರು ಗ್ರಾಮ, ಅಂದರೆ ಇದು 9ನೇ ಶತಮಾನದಲ್ಲಿರುವ ಬೇಗೂರು ಶಾಸನದಲ್ಲಿ ಇದು ಉಲ್ಲೇಖ ಆಗಿದೆ. ಬೆಂಗಳೂರು ಗ್ರಾಮದ ಹೆಸರನ್ನೇ ತನ್ನ ನಗರಕ್ಕೆ ಇಡ್ತಾರೆ ಅಂತ. ಆ ಹೆಸರು ಬೆಂಗಳೂರು ಕಾಲೆ ಅಂತ ಉಲ್ಲೇಖಗೊಂಡಿದೆ. ಬೇಗೂರು ಶಾಸನದಲ್ಲಿ ಬೆಂಗಳೂರು ಕಾಲೆ ಅಂತ ಉಲ್ಲೇಖಗೊಂಡಿದೆ. ಇನ್ನೂ ಇಬ್ಬರು ತಜ್ಞರ ಅಭಿಪ್ರಾಯ, ಇನ್ನೂ ಬೇರೆ ತಜ್ಞರಿದ್ದಾರೆ, ಅವರ ಅಭಿಪ್ರಾಯ ತಗೊಳ್ಳೋಣ. ಇವರ ಹೆಸರು SK ನರಸಿಂಹಯ್ಯ ಅಂತ, ಮತ್ತು ಇವರ ಜೊತೆ ಇನ್ನೊಬ್ಬರು ಇದ್ದಾರೆ, SK ಕರೀಂ ಖಾನ್ ಅಂತ. ಇವರಿಬ್ಬರು ಸೇರಿ ಒಂದು ಪುಸ್ತಕ ನಿರ್ಮಾಣ ಮಾಡ್ತಾರೆ, ಮಾಗಡಿ ಕೆಂಪೇಗೌಡ ಅಂತ. ಅದರಲ್ಲಿ ಏನು ಉಲ್ಲೇಖ ಆಗಿದೆ ಅಂದರೆ, ಕೆಂಪೇಗೌಡನು ಆ ಪ್ರದೇಶದಿಂದ ಬೃಹತ್ ಕಾಡನ್ನು ಕಡಿಸಿ ಮರಗಳನ್ನು ಸುಡಿಸಿ ಬಯಲು ಪ್ರದೇಶ ನಿರ್ಮಿಸಿ ಹೊಸ ನಗರವನ್ನು ಕಟ್ಟುತ್ತಾರೆ. ಆಗ ಜನರು ಅದಕ್ಕೆ ಬೆಂದಕಾಡೂರು ಎಂದು ಕರೆಯುತ್ತಾರೆ. ಇದೇ ಹೆಸರು ಮುಂದೆ ಬೆಂಗಾಳೂರು ಕೊನೆಗೆ ಬೆಂಗಳೂರು ಎಂದು ರೂಪುಗೊಂಡಿದೆ ಎಂದು ಇವರ ಅಭಿಪ್ರಾಯ. ಅಂದರೆ ಇವರ ಅಭಿಪ್ರಾಯ ಈ ರೀತಿ ಇದೆ. ಇನ್ನು ಸ್ವಲ್ಪ ಜನರ ಅಭಿಪ್ರಾಯ ಏನು ಅಂತ ಹೇಳಿದರೆ, ಈ ಪ್ರದೇಶ ಬೆಣಚು ಕಲ್ಲುಗಳಿಂದ ಕೂಡಿತ್ತು, ಆದ್ದರಿಂದ ಬೆಣಚುಕಲ್ಲಿನೂರು, ಬೆಣಚಕಲ್, ಬೆನಗಲ್, ಬೆನಗಲ್ಲೂರು, ಬೆಂಗಳೂರು ಆಗಿರಬಹುದೆಂದು ಕೆಲವರ ಅಭಿಪ್ರಾಯ ಇದೆ. ಇದು ಸ್ಪಷ್ಟ ಅಲ್ಲ. ಇನ್ನು ಕೆಲವರ ಬೇರೆ ಬೇರೆ ಅಭಿಪ್ರಾಯವೂ ಇದೆ. ಇನ್ನು ಮುಂದೆ ನೋಡೋಣ ಇನ್ನು ಬೇರೆಯವರ ಅಭಿಪ್ರಾಯ ಏನಿದೆ ಅಂತ. ನಮ್ಮ ಕೆಂಪೇಗೌಡರು ಅಂದರೆ ವಿಜಯನಗರದ ಅರಸರಿಗೆ ತುಂಬ ಹತ್ತಿರ ಇರ್ತಾರೆ. ನಿಮಗೂ ಎಲ್ಲರಿಗೂ ಗೊತ್ತು ಕತೆ. ಅವರು ಮೆಚ್ಚಿಸಲಕ್ಕೆ ಒಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನವನ್ನು ಕಟ್ಟಿಸ್ತಾರಂತೆ ಬೆಂಗಳೂರಲ್ಲಿ. ಇದೇ ಕಾರಣಕ್ಕೆ ವೆಂಕಟೂರು ಎಂಬುದು ಮೂಲ ಹೆಸರಾಗಿದೆ ಅಂತ ಹೇಳ್ತಾರೆ. ಮತ್ತೆ ನಮ್ಮ ಕನ್ನಡದಲ್ಲಿ ವಕಾರಕ್ಕೆ ಬಕಾರ, ಕಕಾರಕ್ಕೆ ಗಕಾರನ ಬದಲಾಯಿಸೋದು ಹೊಸ್ತೇನಲ್ಲ. ಆದ್ದರಿಂದ ಅದು ವೆಂಕಟೂರು ಅಂತ ಹೋಗಿ ಬೆಂಗಳೂರು ಆಗಿರ್ಬೋದು ಅಂತ ಕೆಲವರ ಅಭಿಪ್ರಾಯ. ಹಾಗಾದರೆ ಈ ಬೆಂದಕಾಳೂರು ಅಂತ ಹೆಸರು ಹೇಗೆ ಬಂತು ತಿಳ್ಕೊಳ್ಳೋಣ ಬನ್ನಿ. ಇದು ಹಾಗೆ ಈಗಿನ ಯಲಹಂಕ ಸಮೀಪದ ಕೊಡಿಗೆಹಳ್ಳಿ ಗ್ರಾಮದ ಸಮೀಪ ಒಂದು ಸಣ್ಣ ಹಳ್ಳಿ ಇತ್ತು. ಅಲ್ಲಿಗೆ ಹೊಯ್ಸಳರ ದೊರೆ ಬಲ್ಲಾಳ ಎಂಬಾತ ಬೇಟೆಗಾಗಿ ಬಂದಿರ್ತಾನಂತೆ. ಹೊಯ್ಸಳರ ರಾಜ ಬಲ್ಲಾಳ ಬೇಟೆಗಾಗಿ ಅಲ್ಲಿಗೆ ಬಂದಿರ್ತಾನೆ. ಬೇಟೆ ಮಾಡ್ತಿರ್ಬೇಕಾದ್ರೆ ದಾರಿ ತಪ್ಪಿ ಸೈನಿಕರೆಲ್ಲ ಬೇರೆ ಕಡೆ, ರಾಜ ಬೇರೆ ಕಡೆ ಆಗಿಬಿಡ್ತಾನಂತೆ ದಾರಿ ತಪ್ಪಿ. ರಾಜ ಮುಂದೆ ನೋಡ್ತಾ ಹಸಿವು ಮತ್ತು ದಾಹ ತಾಳಕ್ಕಾಗೋದಿಲ್ಲ.
ಆಗ ಒಂದು ಗುಡಿಸಲ ನೋಡ್ತಾನೆ. ರಾಜ ಆ ಗುಡಿಸಲನ್ನು ನೋಡಿ ಆ ಗುಡಿಸಲ ಹತ್ರ ಹೋಗಿ ಅಲ್ಲಿ ಒಂದು ಅಜ್ಜಿ ಇರುತ್ತಂತೆ. ಅಜ್ಜಿನ ತಿನ್ನಲು ಏನಾದರೂ ಕೊಡುವಂತೆ ಕೇಳ್ತಾನೆ. ಆಗ ಅಜ್ಜಿ ಒಳಗೋಗಿ ಒಂದಷ್ಟು ಬೆಂದ ಕಾಳು ಮತ್ತು ನೀರನ್ನು ಆ ರಾಜನಿಗೆ ಕೊಡ್ತಾಳೆ. ರಾಜ ತನ್ನ ಹಸಿವನ್ನು ನೀಗಿಸ್ಕೊಂಡು ಅಜ್ಜಿಗೆ ಬಹುಮಾನ ಕೊಟ್ಟು ಮತ್ತೆ ಆ ಸ್ಥಳವನ್ನು ಬೆಂದ ಕಾಳೂರು ಅಂತ ಕರೀತಾನಂತೆ. ಇದೊಂದು ಜನಪ್ರಿಯ ಕಥೆ ಅಷ್ಟೇ ಅಂತ ಒಂದು ತಜ್ಞರ ಅಭಿಪ್ರಾಯ. ಅಂದರೆ ಇದಕ್ಕೆ ಯಾವುದೇ ಪುರಾವೆ ಇಲ್ಲ ಅಂತ ಹೇಳ್ತಾರೆ. ಅದನ್ನು ನೀವೇ ನನಗೆ ತಿಳಿಸ್ಬೇಕು, ನನಗೆ ಗೊತ್ತಿಲ್ಲ. ಇನ್ನು ಮುಂದೆ ಬೇರೆ ಬೇರೆ ತಜ್ಞರು ಬೇರೆ ಬೇರೆ ಥರ ಹೇಳ್ತಾರೆ. ಇಲ್ಲೊಬ್ಬರು ತಜ್ಞರು ಒಬ್ಬರಿದ್ದಾರೆ, ಬೆಂಗಳೂರು ಥ್ರೂ ದ ಸೆಂಚುರೀಸ್ ಎಂಬ ಐತಿಹಾಸಿಕ ಗ್ರಂಥವನ್ನು ಬರೆದಿದ್ದಾರೆ. ಅವರ ಹೆಸರು ಎಂ ಫಜಲುಲ್ ಹಸನ್ ಅಂತ. ಇವರೇ ನೋಡಿ, ಎಂ ಫಜಲುಲ್ ಹಸನ್ ಅವರು. ಇವರು ಕೂಡಿಗೆ ಹಳ್ಳಿ ಬಳಿ ಬೆಂಗಳೂರು ಅನ್ನೋ ಗ್ರಾಮ ಇತ್ತು ಅಂತ ಇವರು ಕೂಡ ಒಂದು ಗ್ರಂಥದಲ್ಲಿ, ಒಂದು ಬುಕ್ಕಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಹೀಗೆ ಒಬ್ಬರು ಒಂದು ಹೇಳ್ತಾರೆ ನಮ್ಮ ಬೆಂಗಳೂರು ಬಗ್ಗೆ. ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಕಥೆಗಳಿವೆ, ಇನ್ನೂ ಗೊತ್ತಿಲ್ಲ. ಇನ್ನು ಡಾಕ್ಟರ್ ಸೂರ್ಯನಾಥ ಕಾಮತ್ ಅವರ ಪ್ರಕಾರ ಈ ಪ್ರದೇಶ ಅತಿ ಹೆಚ್ಚು ಇತಿಹಾಸವಿದೆ ಅಂತ ಹೇಳ್ತಾರೆ. ಕ್ರಿಸ್ತಪೂರ್ವ 1000 ಹಿಂದಿಂದ ಈ ಪ್ರದೇಶದ ಮಾನವ ವಾಸಸ್ಥಾನವಾಗಿತ್ತು ಅಂತಲೂ ಹೇಳ್ತಾರೆ. ಅದಕ್ಕೆ ತಕ್ಕನಾದ ಥರ ಆಗಿನ ಶಿಲಾಯುಗದ ಕಿರುಶಿಲಾಯುಧಗಳು ಪತ್ತೆಯಾಗಿವೆ ಅಂತೆ. ಮತ್ತು ರೋಮ್ ಸಾಮ್ರಾಟದ ಕಾಲ ಬೆಳ್ಳಿ ನಾಣ್ಯಗಳು ಯಶವಂತಪುರದಲ್ಲಿ ಎಕ್ಸ್ಕವೇಷನ್ ಮಾಡಬೇಕಾದ್ರೆ ರೋಮ್ ಸಾಮ್ರಾಜ್ಯದ ಕಾಲದ ಬೆಳ್ಳಿಯ ನಾಣ್ಯಗಳು ಇಲ್ಲಿ ದೊರೆತಿವೆ ಅಂತೆ. ಅಂದರೆ ಇಲ್ಲಿಗೂ ಮತ್ತು ರೋಮ್ಗೂ ಸಂಬಂಧ ಇತ್ತು, ಆವಾಗಲೇ ಬೆಂಗಳೂರು ಇತ್ತು ಅನ್ನೋದಕ್ಕೆ ಇದು ಒಂದು ಪುರಾವೆ ಅಂತ ಹೇಳ್ತಾರೆ. ಇಲ್ಲಿಂದ ವಾಣಿಜ್ಯ ವಹಿವಾಟು ಅಲ್ಲಿ ನಡೀತಿತ್ತು ಅನ್ನೋದು ಇವರ ಅಭಿಪ್ರಾಯ, ಈ ತಜ್ಞರ ಅಭಿಪ್ರಾಯ. ಈ ಎಲ್ಲ ಸಂಗತಿಗಳು ನೋಡ್ತಿದ್ರೆ ಬೆಂಗಳೂರು ರೋಮ್ನ ಜೊತೆ ಸಂಬಂಧ ಹೊಂದಿತ್ತು ಅನ್ನೋದು ಒಂದು ನಿಜಾಗುತ್ತೆ. ಆಗಿನ ಬೆಂಗಳೂರಿಗೂ ಈಗಿನ ಬೆಂಗಳೂರಿಗೂ ತುಂಬ ವ್ಯತ್ಯಾಸ ಇದೆ. ಇನ್ನೂ ಅನೇಕ ಕಥೆಗಳಿದ್ದರೆ ನೀವು ನನಗೆ ತಿಳಿಸಿ. ನನಗೆ ಗೊತ್ತಿರ್ತಕ್ಕಂಥ ಕಥೆಗಳು ಇಷ್ಟು, ನಾನು ನೋಡಿರ್ತಕ್ಕಂಥ, ನಾನು ಕೇಳಿರ್ತಕ್ಕಂಥ ಕಥೆಗಳು ಇಷ್ಟು. ಇನ್ನು ಮುಂದಿನ ಒಂದು ಇದನ್ನ ನಿಮಗೆ ಬಿಡ್ತಾ ಇದ್ದೀನಿ. ಇನ್ನೂ ಹೆಚ್ಚೆಚ್ಚು ವೀಡಿಯೋಗಳನ್ನು ಮಾಡ್ತಾಯಿರ್ತೀನಿ, ಪ್ರೋತ್ಸಾಹಿಸಿ. ಇನ್ನು ಬೇರೆ ಬೇರೆ ಊರುಗಳನ್ನು ಹೆಸರು ತಗೋತೀನಿ, ಪ್ರೋತ್ಸಾಹಿಸಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಮುಂದಿನ ವೀಡಿಯೋಗಳಿಗೆ ನಿಮ್ಮ ಪ್ರೋತ್ಸಾಹ ಇರಲಿ. ಧನ್ಯವಾದಗಳು. ನನ್ನ ವಿಡಿಯೋವನ್ನು ವೀಕ್ಷಿಸುವುದಕ್ಕಾಗಿ ಎಲ್ಲ ಕನ್ನಡಿಗರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು.